ನಮಸ್ಕಾರ. ಆರ್ ಜೆ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾವು ಮಲ್ಲೇಶ್ವರಂ 8 ಕ್ರಾಸಲ್ಲಿದ್ದೀವಿ. ಹಾಗಾಗಿ ಇವತ್ತು ನಾನೊಂದು ಒಳ್ಳೆ ಸ್ಟೋರಿಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಮಲ್ಲೇಶ್ವರಮಲ್ಲಿ ಎಲ್ಲಿ ಗಣೇಶ ಸಿಗುತ್ತೆ ಅನ್ನೋದನ್ನು ನಿಮಗೆ ನಾನು ತೋರಿಸ್ತೀನಿ, ಬನ್ನಿ. ಸ್ನೇಹಿತರೆ, ಆಗಲೇ ನಿಮ್ಗೆ ಹೇಳಿದೆ ಮಲ್ಲೇಶ್ವರಮಲ್ಲಿ ಗಣೇಶ ಎಲ್ಲಿ ಸಿಗುತ್ತೆ ಅಂತ. ಸೊ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಮಲ್ಲೇಶ್ವರಮಲ್ಲಿ ತುಂಬ ವರ್ಷಗಳಿಂದ ಗಣೇಶ ವ್ಯಾಪಾರ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ನಮ್ಮ ಇವತ್ತು ಮಣಿ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಸೊ ವೀಕ್ಷಕರೇ, ಈಗ ನಾವೇನು ಮಾಡೋಣ ಅಂತಂದರೆ, ಈಗ ಬೇರೆ ಬೇರೆ ಈಗ 2024ಅಲ್ಲಿ ಹೊಸ ಡಿಸೈನ್ ಏನು ಬಂದಿದೆ ಮತ್ತು ಎನ್ವೈರ್ಮೆಂಟಲ್ ಗಣೇಶ ಯಾವುದಿದೆ, ಯಾವ ರೀತಿ ವ್ಯಾಪಾರ ಇದೆ ಅನ್ನೋದು ಮಣಿ ಸರೇ ತೋರಿಸ್ತಾರೆ. ಸೊ ಬನ್ನಿ ಒಳಗಡೆ ಹೋಗೋಣ. ಸ್ನೇಹಿತರೆ, ಇವತ್ತು ಗಣೇಶ ಒಳಗಡೆ ಬರೋಕ್ಕೆ ಹೇಳಿದ್ದೀನಿ ನಿಮಗೆ. ಸೊ ಶಾಪ್ ಒಳಗಡೆ ಸೊ ನೋಡ್ಬೋದು, ತುಂಬ ಗಣೇಶ ಇಟ್ಟಿದ್ದಾರೆ, ತುಂಬ ಚಿಕ್ಕದಿಂದ ಹಿಡಿದು. ಮಣಿ ಸರ್, ಒಂದು ಡೌಟು, ಈ ಸತಿ ಎಷ್ಟು ಅಡಿಯಿಂದ ಎಷ್ಟು ಅಡಿವರೆಗೂ ನಿಮ್ಮ ಶಾಪಲ್ಲಿ ಸಿಗುತ್ತೆ? ನಮ್ಮ ಶಾಪಲ್ಲಿ ಒಂದು ಅರ್ಧ ಅಡಿಯಿಂದ ಹಿಡಿದು ಓಕೆ 3 ಅಡಿವರೆಗೂ ಸಿಗುತ್ತೆ ಸರ್. 3 ಅಡಿ 3.5 ಅಡಿವರೆಗೂ ಸಿಗುತ್ತೆ. 3 ಅಡಿ 3 ಕಾಲ್ 3.5 ಕಾಲ್ ಅದೇ ಲಾಸ್ಟ್. ಮಣಿ ಸರ್, ಯಾಕಂದ್ರೆ ಮುಂಚೆ ಆದ್ರೆ POP ಇರ್ತಿತ್ತು, ಇವಾಗ POP ಇಲ್ಲ, ಬರೇ ಕ್ಲೇ ನಲ್ಲೇ ಮಾಡಿಸಿದ್ವಿ. ಬರೀ ಕ್ಲೇ ಅಲ್ಲೇ ಬಾಂಬೆಯಿಂದ ತರಿಸಿದೀವಿ, ಅಲ್ಲಿಂದ ಮಾಡಿಸಿ ತರಿಸಿದೀವಿ. ತುಂಬಾ ಚೆನ್ನಾಗಿರುತ್ತೆ, ರೀಸನಬಲ್ ಪ್ರೈಸ್ ಇರುತ್ತೆ. ಓಕೆ, ಗ್ರಾಹಕರಿಗೆ ಒಳ್ಳೇದು ಸರ್. ಹಂಗಂದ್ರೆ ನಾನು ಇಲ್ಲಿ ನೋಡ್ತಾ ಇದೀನಿ, ಬರೀ ಗಣೇಶ ಅಲ್ಲ ಬಟ್ ಬೊಂಬೆಗಳನ್ನ ಇಟ್ಟಿದ್ದೀರಾ. ಸೊ ಇಲ್ಲಿ ನವರಾತ್ರಿಗೂ ನೀವು ಬೊಂಬೆ ಕೊಡ್ತೀರಾ, ಸೇಲ್ ಮಾಡ್ತೀರಾ? ಯಾಕಂದ್ರೆ ನಮ್ದು 55 ಇಯರ್ಸ್ ಓಲ್ಡ್ ಅಂಗಡಿ, 55 ವರ್ಷದ ಓಲ್ಡ್ ಅಂಗಡಿ. ಸರಿ. ಗಣಪತಿ, ಈ ದಸರಾ ಗೊಂಬೆ, ದೀಪಾವಳಿ ಕ್ರಾಕರ್ಸ್, ಜನರಲ್ ಐಟಮ್ ಎಲ್ಲಾ ತರದ್ದು ನಮ್ಮ ಅಂಗಡಿಯಲ್ಲಿ ಸಿಗತ್ತೆ. ಹೋಲ್ಸೇಲ್ ಸಿಗತ್ತೆ, ರಿಟೇಲ್ ಅಲ್ಲೂ ಸಿಗತ್ತೆ. ಓಕೆ, ಎಲ್ಲಾ ತರದ್ರಲ್ಲೂ ಸಿಗತ್ತೆ. ಆದ್ರೆ ಒಳ್ಳೆ ವೆರೈಟೀಸ್ ಇರುತ್ತೆ. ಒಂದು ಸಲ ತಗೊಂಡ್ರೆ ನಮ್ಮ ಅಂಗಡಿ ಹುಡ್ಕೊಂಡ್ ಬರ್ಬೇಕು ಆ ತರದ. ನಾನೇ ಈಗ ಬಂದು ನೋಡ್ತಾ ಇದೀನಿ, ತುಂಬಾ ಚೆನ್ನಾಗಿದೆ. ಒಳ್ಳೊಳ್ಳೆ ಈಗ ನೋಡಿ, ಕಾಮಧೇನದೊಂದು ಇಲ್ಲಿ ಈಗ ಇದನ್ನ ಇಟ್ಟಿದ್ದೀರಾ, ಹಸುದು ಇಟ್ಟಿದ್ದೀರಾ, ತುಂಬಾ ಚೆನ್ನಾಗಿದೆ. ಆನೆ ಇದೆ ನೋಡಿ, ಆನೆ ಇದೆ. ಮತ್ತೆ ಇಲ್ಲಿ ದಶಾವತಾರದ್ದು ಗೊಂಬೆಗಳಿದೆ. ಪ್ರೇಕ್ಷಕರೇ, ನೀವು ನೋಡ್ಬೋದು, ತುಂಬಾ ಚೆನ್ನಾಗಿದೆ ಗೊಂಬೆಗಳು. ಇಲ್ಲಿ ಶ್ರೀ ಮಂಜುನಾಥ ಸ್ಟೋರ್ಸ್, ಮಲ್ಲೇಶ್ವರಂ 8th ಕ್ರಾಸ್. ನೀವು ಅಲ್ಲಿ ಡಿಸ್ಪ್ಲೇಲಿ ಗೊತ್ತಾಗ್ತಾ ಇರುತ್ತೆ, ಮುಂಚೆನೇ ಫಸ್ಟ್ ಹಾಕಿದ್ದೀನಿ. ಸೊ ನೀವು ನೋಡ್ಬೋದು, ನೀವು ದಯವಿಟ್ಟು ಬನ್ನಿ. ಮಣಿ ಸರ್ ಇರ್ತಾರೆ, ಒಳ್ಳೆ ರೀಸನಬಲ್ ಪ್ರೈಸಲ್ಲೇ ಇದು ಮಾಡ್ತಾರೆ. ಮುಂಚೆ POP ಇರ್ತಿತ್ತು, ಬಟ್ ಈಗ ಕ್ಲೇಯಿಂದನೇ ಮಾಡಿದ್ದಾರೆ. ಅಂದರೆ ಎಕೋ ಫ್ರೆಂಡ್ಲಿ ಗಣೇಶನೇ ಇದೆ. ಸೊ ಹಾಗಾಗಿ ದಯವಿಟ್ಟು ಸ್ಟೋರಿಗೆ ಬನ್ನಿ, ನೋಡಿ, ನಿಮಗೆ ಸೆಲೆಕ್ಷನ್ ಮಾಡ್ಕೊಳ್ಳಿ. ಗಣೇಶ ಮನೆಗೆ ತರಬೇಕಂದ್ರೆ ಎಲ್ಲರ ಮನೇಲೂ ಇರ್ತಾನೆ. ಸೊ ಒಂದು ಒಳ್ಳೇದಾಗತ್ತೆ. ಸೊ ಈ ಸತಿ ಹಬ್ಬ ಚೆನ್ನಾಗಾಗಲಿ, ಎಲ್ಲರ ಮನೇಲೂ ಎಲ್ರಿಗೂ ಸುಖ, ಐಶ್ವರ್ಯ, ಅಂತಸ್ತು ಎಲ್ಲ ಸಿಗಲಿ ಅನ್ನೋದೇನು ಇದು. ಸರ್, ಒಂದು ಡೌಟ್ ನನಗೆ, ಈಗ ನೀವು ಗಣೇಶದಲ್ಲಿ ಯಾವ್ಯಾವ್ದು, ಈಗ ಬಾಂಬೆ ಗಣೇಶ ಇದೆ ಮತ್ತು ತಮಿಳ್ನಾಡು ಗಣೇಶ ಇದೆ. ಈಗ ತಮಿಳ್ನಾಡು ಗಣೇಶ ಯಾವ್ದಾನ ಒಂದು ವೆರೈಟಿ ಇಟ್ಟಿದ್ದೀರಾ? ಇದೆ ಸಣ್ಣದು ಬಂದಿದೆ, ನಾಳೆ ಬೆಳಗ್ಗೆ ಬರುತ್ತೆ, ತೋರಿಸ್ತೀನಿ. ತೋರಿಸಿದ್ರೆ ಚೆನ್ನಾಗಿರುತ್ತೆ. ಇದು ತಮಿಳ್ನಾಡು. ಇದು ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ತಮಿಳ್ನಾಡು ನೋಡಿ, ಅಲ್ಲಿ ಇದೆ, ಅದು ಈ ಕಡೆ ಒಂದಿದೆ. ಸೊ ಬ್ಲ್ಯಾಕ್ ತೋಳಿ, ಬ್ಲ್ಯಾಕ್ ಇಂದ ಇರೋದು ಅದು. ಸ್ನೇಹಿತರೆ, ಇಲ್ಲಿ ನೋಡಿ, ಇದು ತಮಿಳ್ನಾಡು ಗಣೇಶ. ಸೊ ವೆರೈಟಿ ಸಿಗ್ತಾ ಹೋಗುತ್ತೆ. ಮಹಾರಾಷ್ಟ್ರದು ಇದೆ, ಬಾಂಬೆದು. ಸರ್ ಮಣಿ ಸರ್, ಮಹಾರಾಷ್ಟ್ರದು, ಕೊಲ್ಲಾಪುರದ್ದು ತೋರಿಸಿ ನೋಡಿ, ಪ್ರೇಕ್ಷಕರಿಗೆ ಗೊತ್ತಾಗುತ್ತೆ. ಮಹಾರಾಷ್ಟ್ರ ನೋಡಿ, ಲಕ್ಷ್ಮೀನೂ ಅಷ್ಟೇ ಮಹಾರಾಷ್ಟ್ರದ್ದು. ಇದು ಕೊಲ್ಲಾಪುರದು. ಮಣಿ ಸರ್, ಕರ್ನಾಟಕದಿಂದ ಎಲ್ಲಾರ ಗಣೇಶ ಮಾಡೋದು? ಕರ್ನಾಟಕದ್ದು ಇಲ್ಲೇ ಇದೆ, ಅದು ಮಾಮೂಲಿ ಗಣಪತಿ. ಓಕೆ, ಅದು ನೋಡಿ, ಇದು ತಮಿಳ್ನಾಡು. ಇದು ಅದು ತಮಿಳ್ನಾಡ ನೋಡಿ, ಇದು ತಮಿಳ್ನಾಡು ಗಣಪತಿ. ಓಕೆ, ನೋಡಿ ಸರಿ, ಅದು ತಮಿಳ್ನಾಡು. ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೊಳ್ಳೆ ಹೊಸ ಕಲೆಕ್ಷನ್, ಡಿಸೈನ್ ಇದೆ. ಖುಷಿ ಆಗುತ್ತೆ ನೋಡೋದಕ್ಕೆ. ತಮಿಳ್ನಾಡು, ಬೆಂಗಳೂರು ಇದೆ, ತೋರಿಸ್ತೀನಿ. ಮಣಿ ಸರ್, ಇದು ಯಾವ್ದು ಗಣೇಶ ಇದು? ಕಡಲೂರ್ದು. ಕಡಲೂರು.
ಓಕೆ, ಒಂದೇ ಪೀಸ್ ಇರೋದು ಅದು. ಇಲ್ಲ ಬಂದಿದೆ, ಗೋಡನ್ನಲ್ಲಿದೆ. ಓಕೆ, ಅದರಿಂದ ನೋಡಿ ಇದು ಬೆಂಗಳೂರ್ದು. ಓ ವೀಕ್ಷಕರೇ ನೋಡಿ, ಇದು ಬೆಂಗಳೂರು. ನನಗೂ ಗೊತ್ತಿರಲಿಲ್ಲ ಇಷ್ಟೊಂದು ಬೇರೆ ಬೇರೆ ಜಾಗಗಳಿಂದ ಗಣೇಶ ಬರುತ್ತೆ ಅಂತ. ಬಟ್ ವೀಕ್ಷಕರೇ ಇಲ್ಲಿ ನೋಡಿ, ಇದು ಒಳ್ಳೆ ಶಾಪ್ ಚೆನ್ನಾಗಿರುತ್ತೆ. ಇದು ಓ ಮಹಾರಾಷ್ಟ್ರದ ಇದೆಲ್ಲ POP ಮುಂಚೆ ಒಂದು ಇದಿತ್ತು, ಬಟ್ ಈ POP ಯಾರು ಜನ ಕೇಳಲ್ಲ. ಇವಾಗ ಏಕೋ ಫ್ರೆಂಡ್ಲಿ ಅಂತ ಕೇಳ್ತಾರೆ, ಅದರಿಂದ ನಾವು ಮಣ್ಣಿನಲ್ಲೇ ಮಾಡಿಸಿ ತಂದಿದ್ದೀವಿ. ಓ ಓಕೆ 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 ಓಕೆ, ತುಂಬ ಚೆನ್ನಾಗಿದೆ ವೀಕ್ಷಕರೇ. ದಯವಿಟ್ಟು ಬನ್ನಿ, ವಿಸಿಟ್ ಮಾಡಿ, ಒಂದು ಒಳ್ಳೆ ಗಣೇಶನ ತೊಗೊಂಡೋಗಿ. ಈ ವರ್ಷ ಮನೇಲಿ ಒಳ್ಳೇದಾಗತ್ತೆ. ಕೃಷ್ಣ ಜಯಂತಿ ನಾಳೆಯಿಂದ ಕೃಷ್ಣಗಳೆಲ್ಲ ಇಟ್ಟಿರ್ತೀವಿ. ಸೊ ನೀವು ಅಂದರೆ ಈಗ ನನಗೆ ತಿಳಿದ ಮಟ್ಟಿಗೆ ನೀವು ಹೇಳಿದ ಪ್ರಕಾರ ಆಲ್ಮೋಸ್ಟ್ ಗಣೇಶನ್ ಇದು ಮಾಡ್ತೀರಾ, ನವರಾತ್ರಿ ಇದು ಮಾಡ್ತೀರಾ. ಇವಾಗ ವರಮಹಾಲಕ್ಷ್ಮಿಗೆ ಲಕ್ಷ್ಮಿ ಬಂದಿದೆ ನೋಡಿ, ಇಲ್ಲಿದೆ ವರಮಹಾಲಕ್ಷ್ಮಿ ಬಂದಿದೆ, ಲಕ್ಷ್ಮಿನೂ ಕೂಡ ಬಂದಿದೆ. ನಾಳೆಯಿಂದ ಇದು ಬರುತ್ತೆ ಕೃಷ್ಣ ಜಯಂತಿಗೆ. ಕೃಷ್ಣ ಇಡ್ತೀವಿ 26ನೇ ತಾರೀಕು ತನಕ ಕೃಷ್ಣಗಳು ಇರುತ್ತೆ. ಕೃಷ್ಣದು ಆಟ ಆಡೋದ್ರಿಂದ ಹಿಡಿದು ತುಂಬ ವೆರೈಟೀಸ್ ಇರುತ್ತೆ, ಒಂದು 100 ವೆರೈಟೀಸ್ ಇರುತ್ತೆ ಕೃಷ್ಣ. ಅದಾದ್ಮೇಲೆ ಗಣಪತಿ ಇರುತ್ತೆ, ಅದಾದ್ಮೇಲೆ ನವರಾತ್ರಿ ಗೊಂಬೆ ಎಲ್ಲ ಥರದ್ದು ಇರುತ್ತೆ. ಆಲ್ ಓವರ್ ಇಂಡಿಯಾ ಎಲ್ಲ ಕಡೆಯಿಂದನೂ ಬರುತ್ತೆ ನಮ್ಮ ಅಂಗಡಿಗೆ. ಈಗ ನವರಾತ್ರಿ ಬೊಂಬೆಗಳಾಯಿತು, ಕೃಷ್ಣ ಜಯಂತಿಗೆ ಕೃಷ್ಣನ ಮೂರ್ತಿಗಳು ತರಿಸ್ತಿದ್ದೀರಾ, ಒಳ್ಳೊಳ್ಳೆ ಬೇರೆ ಬೇರೆ ಜಾಗಗಳಿಂದ ಗಣೇಶನೂ ಕೂಡ ಬಂದಿದೆ. ನಿಮ್ಮ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ ಅಂತಂದರೆ ಪ್ರೇಕ್ಷಕರಿಗೆ ಅನುಕೂಲ ಆಗುತ್ತೆ. ನಮ್ಮ ಅಡ್ರೆಸ್ಸು ಮಲ್ಲೇಶ್ವರಂ 8th ಕ್ರಾಸ್. ಓಕೆ, ದೇವಿ ಪ್ರಸಾದ್ ಫ್ಯಾಮಿಲಿ ಶಾಪ್ ಆಪೋಸಿಟ್ ಶಾಪ್ ಮಲ್ಲೇಶ್ವರಂ. ಮಣಿ ಸರ್, ಈಗ ಲೊಕೇಶನ್ ಹೇಳಿದ್ರಿ, ಈಗ ಬುಕಿಂಗ್ ಯಾವ ರೀತಿ? ಬುಕಿಂಗ್ ಫ್ರೀ ಬುಕಿಂಗ್ ಇರುತ್ತೆ, ಯಾವಾಗ ಬೇಕಾದ್ರೂ ಬರ್ಬೋದು. ಓಕೆ, ಯಾವಾಗ ಬೇಕಾದ್ರೂ ಫೋನ್ ನಂಬರ್ ಇರುತ್ತೆ, ಬೇಕಾದ್ರೆ ಅಲ್ಲಿಗೂ ಪಾರ್ಸಲ್ ಬೇಕಾದ್ರೆ ಕಳಿಸ್ತೀವಿ. ಪ್ರೇಕ್ಷಕರೇ ನೋಡಿ, ಡೆಲಿವರಿ ಬೇರೆ ಮಾಡ್ತಾರೆ ನಿಮಗೆ, ಹೋಮ್ ಡೆಲಿವರಿ ಇರುತ್ತೆ. ಹೋಮ್ ಡೆಲಿವರಿ ಫುಡ್ ನೋಡಿದ್ದೀರಾ, ಹೋಮ್ ಡೆಲಿವರಿ ಗಣೇಶನ ಬರ್ತಾನೆ ಈಗ. ಸೊ ಅದು ಮಂಜುನಾಥ ಸ್ಟೋರ್ ಸ್ಪೆಷಾಲಿಟಿ. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂತಂದರೆ, ನಂಬರ್ ಬರ್ತಾ ಇದೆ ಡಿಸ್ಪ್ಲೇಲಿ, ಫೋನ್ ಮಾಡಿ ಮಣಿ ಸರ್ಗೆ. ಸೊ ಬನ್ನಿ, ಒಳ್ಳೆ ಗಣೇಶ ತೊಗೊಂಡೋಗಿ ಅಂತ ಹೇಳ್ತಾ, ಮಣಿ ಸರ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಅದೇ ಥರ ಒಳ್ಳೇದಾಗಲಿ. ನಾಡಿನ ಸಮಸ್ತ ಜನತೆಗೂ ಮುಂಚೆನೇ ಹೇಳ್ತೇನೆ, ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾಡು ನುಡಿ ಸಂಸ್ಕೃತಿಗೆ ಯಾವತ್ತೂ ನಮ್ಮ ಚಾನಲ್ಲು ಸದಾ ಬದ್ಧವಾಗಿರುತ್ತೆ. ಯಾವತ್ತೂ ನಾವು ಅದು ಕೆಲಸ ಮಾಡೇ ಮಾಡ್ತೇವೆ ಅಂತ ಹೇಳ್ತಾ ಥ್ಯಾಂಕ್ ಯು.